ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೋಡಿ, ನಮ್ಮ ರಾಜಕಾರಣಿಗಳು ಮಾಡುವಂತಹ ಅವಾಂತರಗಳಿದೆಯಲ್ಲ, ಅವನು ಯಾರೋ ಒಬ್ಬ ಸಚಿವ ತಲೆ ಕೆಟ್ಟಿರುವಂಥ ವ್ಯಕ್ತಿ ಥರ ಸೇನಾಧಿಕಾರಿಗಳ ಬಗ್ಗೆನೇ ಮಾತಾಡಿರೋದು. ಇನ್ನೊಂದು ಕಡೆಗೆ ಈ ನಾಯಕರು ಮಾತಾಡುವಂಥ ಮಾತುಗಳು 71ರ ಯುದ್ಧ, ಮಾಣಿಕ್ ಶಾ ಇಲ್ದಿದ್ದಿದ್ರೆ ಯುದ್ಧನೇ ಗೆಲ್ತಿರ್ಲಿಲ್ಲ, ಇದರ ರಿಗಾರ್ಡ್ಸ್ ಸೇನೆಗೆ ಹೋಗಬೇಕು ಅನ್ನುವಂಥ ಮಾತು. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಮಾಣಿಕ್ ಶಾ ಸಲಹೆ ಪ್ರಕಾರನೇ ಪಾಕ್ ವಿರುದ್ಧ ಭಾರತ ಗೆದ್ದಿತ್ತು. ಯುದ್ಧ ಗೆದ್ದ ಮೇಲೆ ನಾವು ಸಂಧಾನವನ್ನು ಟೇಬಲ್ ಮೇಲೆ ನಾವು ಸೋತ್ವಿ ಅನ್ನುವಂಥ ಮಾತು. ಅಂದರೆ ಇಂದಿರಾ ಗಾಂಧಿಯ ಪಾತ್ರ ಇಲ್ಲ, ಇಲ್ಲಿ ಮಾಣಿಕ್ ಶಾ ಪಾತ್ರನೇ ಇತ್ತು ಅನ್ನುವಂಥದ್ದು. ಹಾಗೆ ಅನ್ನೋದಾಯಿತು ಅನ್ನೋದಾದರೆ ಈಗಿನ ಯುದ್ಧವನ್ನು ಕೂಡ ಪರಿಗಣಿಸಬೇಕಲ್ಲ. ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ನೀವೇನೋ ಹೇಳಕ್ಕೆ ಹೋಗಿ ಇನ್ಯಾವುದೋ ಸಂದೇಶ ರವಾನೆ ಮಾಡಬೇಡಿ. ಯಾಕಂದರೆ ಸೇನೆಗಿರುವಂಥ ಶಕ್ತಿ ಸಾಮರ್ಥ್ಯ ಜೊತೆಗೇನು ಅಂದರೆ ಸೇನೆ ಕೊಟ್ಟಂಥ ಸಲಹೆ ಇತ್ತಲ್ಲ, ಅದು ಸಜೆಷನ್, ಅದನ್ನು ಇಂದಿರಾ ಗಾಂಧಿ ಎಸ್ ಅಂದರು. ಇಲ್ಲಾಂದರೆ ಸೋಲಬೇಕಾಗಿತ್ತು, ಪ್ರಶ್ನೆ ಬೇರೆ. ಅದಾದಮೇಲೆ ಟೇಬಲ್ ಮೇಲೆ ಕೂತು ನಾವು ಸೋತ್ವಿ ಅನ್ನೋದಿತ್ತಲ್ಲ, ನಿಜ, ಅದನ್ನು ಒಪ್ಕೋತೀನಿ ನಾನು. ಏನು ಅಂದರೆ ನಾವು 93,000 ಜನ ಸೈನಿಕರನ್ನು ಬಿಟ್ಟುಕೊಟ್ಟವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಿರಬೇಕು. ಆದರೆ ಇಂಥ ಸಂದರ್ಭದಲ್ಲಿ ಸೇನೆಗಷ್ಟೇ ರಿಗಾರ್ಡ್ ಕೊಡೋದು, ಪ್ರಧಾನಮಂತ್ರಿಗಳಿಗೆ ಕೊಡ್ದಂಗೆ ಇರುವಂಥದ್ದು ಇದೆಯಲ್ಲ, ತಪ್ಪು ಸಂದೇಶವನ್ನು ರವಾನಿಸುತ್ತೆ. तो महात्मा गांधी का अहिंसक आंदोलन युद्ध के दौरान कैसे लागू किया जाना चाहिए, इतना अहिंसक युद्ध जिसमें हम जिसे मारना चाहते थे उसके अलावा एक भी निरपराध व्यक्ति नहीं मरा है, मोदी जी ने पूरी दुनिया को लड़ने का एक नया तौर तरीका सिखा दिया है जो आज तक दुनिया में कभी नहीं हुआ। भारत के मान सम्मान की रक्षा के लिए, भारतीय नागरिकों की हत्या का बदला लेने के लिए भारत की सेनाओं ने जो अभूतपूर्व उदाहरण पूरी दुनिया के सामने कायम किया है, हम भारतीय जनता पार्टी के लोग देश के उत्साहित नागरिकों के नेतृत्व में पूरे देश में स्वतः स्फूर्त तिरंगा यात्रा का अपने आप को सहभागी बना रहे हैं। तो महात्मा गांधी का अहिंसक आंदोलन युद्ध के दौरान कैसे लागू किया जाना चाहिए, इतना अहिंसक युद्ध जिसमें हम जिसे मारना चाहते थे उसके अलावा एक भी निरपराध व्यक्ति नहीं मरा है, मोदी जी ने पूरी दुनिया, भारत के नेताओं ने शिमला में इंदिरा गांधी और भुट्टो ने बैठ करके लड़ा था। जनरल मानेक शॉ नहीं रहे होते तो हम 1971 का युद्ध भी हार गए होते। श्रीमती इंदिरा गांधी तो अप्रैल 1971 में ही ईस्ट पाकिस्तान का युद्ध लड़ना चाहती थी। जनरल मानेक शॉ ने कहा था, कुल गिनती के 18 टैंक पूर्वी पाकिस्तान की सीमा पर हमारे पास हैं। पूरे सीमांत प्रदेशों में भारत की सेना छिटकी पड़ी है, मानसून आने वाला है, अप्रैल में हम युद्ध लड़ेंगे तो बुरी तरह हार जाएंगे। और मानेक शॉ ने इंदिरा गांधी से कैबिनेट की मीटिंग के भीतर कहा था, युद्ध लड़ा जाएगा तो सेना के तौर तरीकों से लड़ा जाएगा। उस बैठक में जनरल मानेक शॉ ने इस्तीफे की भी पेशकश कर दी थी। उसके बाद इंदिरा गांधी झुकने को मजबूर हुई थी और मानेक शॉ की रणनीति से युद्ध लड़ा गया, जो भारत के नेताओं ने शिमला में। ಇದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿರುವಂಥ ಮಾತು. ಆದರೆ ಇಂದಿರಾ ಗಾಂಧಿ ಇದ್ದಂಥ ಸ್ಥಿತಿನಲ್ಲಿ ಪರಿಸ್ಥಿತಿ ಹೇಗಿತ್ತು ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನೋಡಿ, ಅಮೆರಿಕಕ್ಕೆ ಹೋದರೂ ಕೂಡ ಅಮೆರಿಕದ ಅಧ್ಯಕ್ಷ ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ ಇಂದಿರಾ ಗಾಂಧಿ ಅವರಿಗೆ. ಒಂದು ದಿನಗಟ್ಟಲೆ ಕಾಯಿಸಿಬಿಟ್ಟು, ಅಷ್ಟೇ ಅಲ್ಲ, ಅಮೆರಿಕ ತನ್ನ ಸೇನೆ ಕಳಿಸಿತ್ತು, ಯುದ್ಧ ನೌಕೆ ಭಾರತ ತನಕ ಬಂದಿತ್ತು. ಆದರೂ ಕೂಡ ಇಂದಿರಾ ಗಾಂಧಿ ತನ್ನ ಪ್ರಯತ್ನವನ್ನು ಬಿಡಲೇ ಇಲ್ಲ. ಪಾಕಿಸ್ತಾನದಿಂದ ಈ ಬಾಂಗ್ಲಾದೇಶವನ್ನು ವಿಭಜಿಸ್ತಿದ್ದಿದೆಯಲ್ಲ, ದೊಡ್ಡ ಸಂಗತಿ. ಆದರೆ ಎಲ್ಲೋ ಒಂದು ಕಡೆಗೆ ಅದನ್ನು ರಿಗಾರ್ಡ್ಸ್ ಕೊಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಇದೆಯಲ್ಲ. ನೋಡಿ, ನೆಹರು ಬಗ್ಗೆ ಅಬ್ಜೆಕ್ಷನ್ಸ್ಗಳಿರ್ಬೋದು, ಬೇರೆ ಬೇರೆ ಪ್ರಧಾನಿಗಳ ಬಗ್ಗೆ ಅಬ್ಜೆಕ್ಷನ್ಸ್ಗಳಿರ್ಬೋದು, ಅಪಸ್ವರಗಳಿರ್ಬೋದು. ಆದರೆ ಇಂದಿರಾ ಗಾಂಧಿ ಕಮಿಟ್ಮೆಂಟ್ ಟುವರ್ಡ್ಸ್ ದ ನೇಷನ್, ಅದರಲ್ಲಿ ಪ್ರಶ್ನೆನೇ ಇಲ್ಲ, ಯಾವುದೇ ಡೌಟ್ ಕೂಡ ಇಲ್ಲ.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.